ನಾಳೆ ಸೋಮವಾರ ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು, ಈ ಏಕಾದಶಿಗೆ ಅಮಲಕಿ ಅಥವಾ ಆಮಲಕಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ವಿಷ್ಣು ಮತ್ತು ಶಿವನನ್ನು ಪೂಜಿಸಿ ಆರಾಧಿಸುವ ಸಂಪ್ರದಾಯವಿದೆ. ವಿಶೇಷವಾಗಿ ಅಮಲಕಿ ಎಂದರೆ ನೆಲ್ಲಿಕಾಯಿ. ಹೆಸರೇ ಹೇಳುವಂತೆ ನೆಲ್ಲಿಕಾಯಿ ಮರದ ಆರಾಧನೆ ಮಾಡುವುದೇ ಈ ಏಕಾದಶಿಯ ಮಹತ್ವವೆಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಈ ಉಪವಾಸವು ನೂರಾರು ತೀರ್ಥಯಾತ್ರೆಗಳನ್ನು ಯಜ್ಞಗಳನ್ನು ಮಾಡಿದಾಗ ಸಿಗುವಷ್ಟು ಪುಣ್ಯವನ್ನು ನೀಡುತ್ತದೆ. ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಪಾಪಗಳು ನಾಶವಾಗುತ್ತವೆ, ಮೋಕ್ಷ ದೊರೆಯುತ್ತದೆ. ಇದು ಜೀವನದ ದುಃಖಗಳನ್ನು ನಿವಾರಿಸಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಈ ಉಪವಾಸವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವುದಲ್ಲದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಸಹ ಅದರಲ್ಲಿ ಫಲಗಳು ದೊರೆಯುತ್ತವೆ. ಏಕಾದಶಿ ತಿಥಿ ಸಮಯ ಮಾರ್ಚ್ 9 ಬೆಳಿಗ್ಗೆ 7:45 ಆರಂಭವಾಗಿ ಮಾರ್ಚ್ 10 ಬೆಳಿಗ್ಗೆ 7:44 ಮುಕ್ತಾಯವಾಗುತ್ತದೆ. ಉದಯ ತಿಥಿಯ ಪ್ರಕಾರ ಅಮಲಕಿ ಏಕಾದಶಿಯನ್ನು ಮಾರ್ಚ್ 10 ಸೋಮವಾರದಂದು ಆಚರಿಸಲಾಗುತ್ತದೆ. ನಾಳೆ ಅಮಲಕಿ ಏಕಾದಶಿ ದಿನದಂದು ಸರ್ವಾರ್ಥ ಸಿದ್ಧಿ ಯೋಗ, ಶೋಭನ ಯೋಗ ಮತ್ತು ಪುಷ್ಯ ನಕ್ಷತ್ರ ಸಂಯೋಗ ಸಂಭವಿಸುತ್ತದೆ. ಸರ್ವಾರ್ಥ ಸಿದ್ಧಿ ಯೋಗವು ಬೆಳಿಗ್ಗೆ 6:36 ಮಧ್ಯರಾತ್ರಿ 12:55 ಇರುತ್ತದೆ. ಬ್ರಹ್ಮ ಮುಹೂರ್ತದಿಂದ ಅಮಲಕಿ ಏಕಾದಶಿ ಪೂಜೆಯನ್ನು ಮಾಡಬಹುದು, ಏಕೆಂದರೆ ಆ ಸಮಯದಲ್ಲಿ ಶೋಭನ ಯೋಗವಿದೆ. ಅದಾದ ನಂತರ ಸರ್ವಾರ್ಥ ಸಿದ್ಧಿ ಯೋಗ ರೂಪುಗೊಳ್ಳುತ್ತದೆ. ಈ ಯೋಗದಲ್ಲಿ ಪೂಜೆ ಮಾಡಿದರೆ ಶುಭ ಕಾರ್ಯಗಳು, ಶುಭ ಫಲಗಳು ಸಿಗುತ್ತವೆ, ನಿಮ್ಮ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಹಾಗಾಗಿ ಅಮಲಕಿ ಏಕಾದಶಿಯು ಬಹಳ ಶಕ್ತಿಯುತವಾಗಿದ್ದು ಇದರ ಮಹತ್ವ ಇನ್ನೂ ಹೆಚ್ಚಾಗಿದೆ. ಏಕಾದಶಿ ದಿನದಂದು ಉಪವಾಸವನ್ನು ಪ್ರಾರಂಭಿಸಿ ದ್ವಾದಶಿ ತಿಥಿಯ ದಿವಸ ಉಪವಾಸ ಮುಕ್ತಾಯ ಮಾಡಬೇಕು. ಅಮಲಕಿ ಏಕಾದಶಿಯ ಪೌರಾಣಿಕ ಕಥೆಯ ಪ್ರಕಾರ ಬ್ರಹ್ಮದೇವನು ವಿಷ್ಣುವಿನ ನಾಭಿಯಿಂದ ಹುಟ್ಟಿಕೊಂಡನು. ಬ್ರಹ್ಮನಿಗೆ ತನ್ನ ಬಗ್ಗೆ ತಿಳಿದುಕೊಳ್ಳುವ ಆಸೆಯಾಗಿ ವಿಷ್ಣುವಿನ ಕುರಿತು ತಪಸ್ಸನ್ನು ಮಾಡಿದನು. ಅವನ ತಪಸ್ಸಿನಿಂದ ಪ್ರಸನ್ನನಾದ ಮಹಾವಿಷ್ಣು ಬ್ರಹ್ಮನ ಮುಂದೆ ಪ್ರತ್ಯಕ್ಷನಾದಾಗ ಬ್ರಹ್ಮದೇವನು ಭಾವುಕನಾಗಿ ಅವನ ಕಣ್ಣಿಂದ ನೀರು ಬರಲು ಪ್ರಾರಂಭಿಸಿತು. ಬ್ರಹ್ಮದೇವನ ಕಣ್ಣೀರು ಬಿದ್ದ ಸ್ಥಳದಲ್ಲಿ ನೆಲ್ಲಿಕಾಯಿಯ ಗಿಡ ಬೆಳೆಯಿತು. ಆಗ ವಿಷ್ಣುವು, ಇದು ನಿನ್ನ ಕಣ್ಣೀರಿನಿಂದ ಹುಟ್ಟಿಕೊಂಡಿದೆ, ಈ ಮರದ ಕಾಯಿ ನನಗೆ ತುಂಬಾ ಪ್ರಿಯವಾಗುತ್ತದೆ ಎಂದು ಹೇಳಿದನು. ಇಂದಿನಿಂದ ಅಮಲಕಿ ಏಕಾದಶಿ ಉಪವಾಸ ಆಚರಿಸುವ ಹಾಗೂ ನೆಲ್ಲಿಕಾಯಿ ಮರವನ್ನು ಪೂಜಿಸುವವರಿಗೆ ಶುಭ ಫಲಗಳು ದೊರೆಯುತ್ತದೆ ಎಂದು ಹೇಳಿದನು. ಹಾಗಾಗಿ ಅಮಲಕಿ ಏಕಾದಶಿಯ ದಿನದಂದು ನೆಲ್ಲಿಕಾಯಿಯನ್ನು ಸೇವಿಸುವ ವ್ಯಕ್ತಿಗೆ ಈ ಉಪವಾಸದ 3 ಪಟ್ಟು ಹೆಚ್ಚಿನ ಪುಣ್ಯ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಅಮಲಕಿ ಏಕಾದಶಿಯಂದು ನೆಲ್ಲಿಕಾಯಿಯನ್ನು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆ ನೀರನ್ನು ಮನೆಯೆಲ್ಲ ಚಿಮುಕಿಸಬೇಕು. ಈ ಪರಿಹಾರವನ್ನು ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಸಿಗುತ್ತದೆ. ಸ್ನಾನದ ನಂತರ ದೇವರ ಮನೆಯನ್ನು ಶುದ್ಧ ಮಾಡಿ ದೇವರಿಗೆ ಎಳ್ಳಿನ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿ ಭಗವಾನ್ ವಿಷ್ಣುವಿಗೆ ತುಳಸಿ ಮಾಲೆ ಮತ್ತು ಹೂವುಗಳಿಂದ ಅಲಂಕರಿಸಬೇಕು. ಈ ದಿನ ವಿಷ್ಣುವಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ಬಹಳ ಶ್ರೇಷ್ಠ. ಸಾಧ್ಯವಿಲ್ಲವೆಂದಾದರೆ ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಒಂದು ವೇಳೆ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿದರೂ ಸಹ ಒಳ್ಳೆಯ ಫಲಗಳು ಲಭಿಸುತ್ತದೆ. ಈ ದಿನ ವಿಷ್ಣುವಿನ ಆರಾಧನೆ ಜೊತೆಗೆ ತಪ್ಪದೆ ಲಕ್ಷ್ಮಿಯನ್ನು ಪೂಜಿಸಿದರೆ ದಾಂಪತ್ಯ ಜೀವನದಲ್ಲಿರುವ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗಿ ಸ್ವತಃ ಲಕ್ಷ್ಮೀನಾರಾಯಣರ ಆಶೀರ್ವಾದ ಲಭಿಸುತ್ತದೆ. ಈ ದಿನ ವಿಶೇಷವಾಗಿ ಶ್ರೀ ವಿಷ್ಣು ಸಮೇತ ಲಕ್ಷ್ಮಿ ಮತ್ತು ಶಿವ ಪಾರ್ವತಿಯರನ್ನು ಪೂಜಿಸುವುದು ಶ್ರೇಷ್ಠ. ಈ ದಿನ ವಿಷ್ಣು ಸಹಸ್ರನಾಮ ಪಠಣೆ ಮಾಡುವುದು ಅಥವಾ ಕೇಳುವುದು ತುಂಬಾ ಒಳ್ಳೆಯದು. ಇಲ್ಲವಾದರೆ ಓಂ ನಮೋ ಭಗವತೆ ವಾಸುದೇವ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಈ ದಿನ ನೆಲ್ಲಿಕಾಯಿ ಗಿಡವನ್ನು ಪೂಜಿಸಿ ಹೊಸ ಗಿಡವನ್ನು ನೆಟ್ಟು ಪೋಷಿಸುವುದರಿಂದ ಉತ್ತಮ ಆರೋಗ್ಯದ ಜೊತೆ ಕುಟುಂಬದಲ್ಲಿ ಏಳಿಗೆ ಹಾಗೂ ಗ್ರಹ ದೋಷಗಳಿದ್ದರೆ ನಿವಾರಣೆಯಾಗುತ್ತದೆ. ಈ ದಿನದಂದು ವಿಶೇಷವಾಗಿ ಬಾಳೆಹಣ್ಣು, ಅರಿಶಿನ, ಕುಂಕುಮವನ್ನು ದಾನ ಮಾಡುವುದು ಉತ್ತಮ. ಅದರಲ್ಲೂ ನೆಲ್ಲಿಕಾಯಿಯನ್ನು ದಾನ ಮಾಡಿದರೆ ಬಹಳ ಶ್ರೇಷ್ಠ. ಈ ದಾನದಿಂದ ಪುಣ್ಯ ಲಭಿಸುತ್ತದೆ. ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ನೆಲ್ಲಿಕಾಯಿ ಮರದ ಕೆಳಗೆ ಕುಳಿತು ಓಂ ಶ್ರೀ ವಿಷ್ಣು ಪ್ರಿಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ, ಸಂಪತ್ತು ವೃದ್ಧಿಯಾಗುತ್ತದೆ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಏಕಾದಶಿ ಉಪವಾಸವನ್ನು ಆಚರಿಸಿ ನೆಲ್ಲಿಕಾಯಿ ಮರದ ಬೇರಿಗೆ ಹಸಿ ಹಾಲನ್ನು ಅರ್ಪಿಸಿ ಹೂವು, ಅಕ್ಷತೆ ಹಾಕಿ ಪೂಜೆ ಮಾಡಬೇಕು. ಅಲ್ಲದೆ ಪೂಜೆಯ ನಂತರ ಮರಕ್ಕೆ 7 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತದೆ.
ಈ ದಿನದಂದು ವ್ಯವಹಾರದಲ್ಲಿ ಒಳ್ಳೆಯ ಪ್ರಗತಿಯಾಗಲಿ ಎಂದು ವಿಶೇಷವಾಗಿ ಸಂಕಲ್ಪ ಮಾಡಿ ನೆಲ್ಲಿಕಾಯಿ ಗಿಡವನ್ನು ನೆಟ್ಟು ಪೋಷಿಸಿದರೆ ಸ್ವಂತ ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ನಿವಾರಣೆ ಆಗುತ್ತದೆ. ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಏಕಾದಶಿಯ ದಿನದಂದು ಹಾಲಿನಲ್ಲಿ ಕೇಸರಿ ಮತ್ತು ಸಕ್ಕರೆಯನ್ನು ಬೆರೆಸಿ ವಿಷ್ಣುವಿಗೆ ಅರ್ಪಿಸಿ ವಿದ್ಯಾಯಂತ್ರವನ್ನು ಸಹ ಧರಿಸಿದರೆ ಶಿಕ್ಷಣದಲ್ಲಿ ಯಶಸ್ಸನ್ನು ಕಾಣಬಹುದು. ಈ ದಿನದಂದು ವಿವಾಹಿತ ಮಹಿಳೆಯರು ಲಕ್ಷ್ಮೀ ದೇವಿಗೆ ಅಲಂಕಾರಿಕ ಅಂದರೆ ಬಾಗಿನಕ್ಕೆ ನೀಡುವ ವಸ್ತುಗಳನ್ನು ಅರ್ಪಿಸುವುದರಿಂದ ಪತಿಯ ಆಯಸ್ಸು ವೃದ್ಧಿಯಾಗುವುದಲ್ಲದೆ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ. ಈ ಏಕಾದಶಿಯ ದಿನದಂದು ವಿಷ್ಣು ಸಮೇತ ಲಕ್ಷ್ಮಿಯನ್ನು ಪೂಜಿಸಿ ದೇವರ ಮನೆಯಲ್ಲಿ ಒಂದು ಕಣ್ಣಿನ ತೆಂಗಿನಕಾಯಿಯನ್ನಿಟ್ಟು ಪೂಜಿಸಿ ನಂತರ ಹಳದಿ ಬಟ್ಟೆಯಲ್ಲಿ ಸುತ್ತಿ ತಿಜೋರಿಯಲ್ಲಿ ಇರಿಸಿ. ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಈ ದಿನ ತಾಯಿ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಸಂಜೆ ತುಳಸಿಯ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಬೇಕು. ಸಾಧ್ಯವಾದರೆ ದೇವರ ಮನೆಯಲ್ಲಿ 9 ಬತ್ತಿಗಳನ್ನು ಇಟ್ಟು ಒಂದೇ ದೀಪ ಬೆಳಗಬೇಕು. ಇಲ್ಲವಾದರೆ 9 ದೀಪಗಳನ್ನು ಹಚ್ಚಿದರೆ ಬಹಳ ಶ್ರೇಷ್ಠ. ಕಚೇರಿಯಲ್ಲಿ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಈ ದಿನ ನೆಲ್ಲಿಕಾಯಿ ಮರಕ್ಕೆ ನೀರನ್ನು ಅರ್ಪಿಸಿ ಅದರ ಬೇರಿನ ಮಣ್ಣನ್ನು ನಿಮ್ಮ ಹಣೆಗೆ ತಿಲಕವಾಗಿ ಹಚ್ಚಿದರೆ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ವಿಷ್ಣುವಿನ ಅಥವಾ ವಿಷ್ಣುವಿಗೆ ಸಂಬಂಧಿಸಿದ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಕೈಲಾದ ಸಣ್ಣ ಪುಟ್ಟ ಸೇವೆ, ಪೂಜೆ, ದಾನವನ್ನು ಮಾಡಿ. ಇದರಿಂದ ವಿಷ್ಣುವಿನ ಸಂಪೂರ್ಣ ಅನುಗ್ರಹವು ಜೊತೆಗೆ ಸಕಲವೂ ಪ್ರಾಪ್ತಿಯಾಗುತ್ತದೆ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.